ಕನ್ನಡ ಚಲನಚಿತ್ರರಂಗದ ಅನಭಿಷಕ್ತ ದೊರೆ ಡಾಕ್ಟರ್ ರಾಜ್ಕುಮಾರ್ ನಂತರದ ಸ್ಥಾನ ತುಂಬಿ ರಾರಾಜಿಸಿದವರು ವಿಷ್ಣುವರ್ಧನ್. ಇಂಥ ಅಪ್ರತಿಮ ನಟನಿಗೆ ಅಕ್ಷರ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಒಂದಿಷ್ಟು ಹಳೆಯ ನೆನಪುಗಳಿಗೆ ಹೊರಳೋಣ. ಗಂಧದ ಗುಡಿ ಡಾಕ್ಟರ್ ರಾಜ್ರ 150ನೇ ಚಿತ್ರ. ಆ ಚಿತ್ರದಲ್ಲಿ ಅವರ ತಮ್ಮನ ಪಾತ್ರ ನೆಗೆಟಿವ್ ಶೇಡ್ನಿಂದ ಕೂಡಿದ್ದು, ಅದನ್ನು ವಿಷ್ಣುವರ್ಧನ್ ನಿರ್ವಹಿಸಿದ್ದು ನಿಜಕ್ಕೂ ಆಕಸ್ಮಿಕ. ನಾಗರಹಾವು ಚಿತ್ರದ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಖಳನಾಯಕನ ಪಾತ್ರ ನಿರ್ವಹಿಸುವ ಸಂದರ್ಭವೇನೂ ಬಂದಿರಲಿಲ್ಲ. ಅಂಥ ಸುರಸುಂದರಾಂಗ ವಿಷ್ಣುವರ್ಧನ್ಗೆ ಹೀರೋ ಆಗಿ 10 ಸಿನಿಮಾಗಳು ಕೈಯಲ್ಲಿದ್ದವು. ಆದರೆ ಡಾಕ್ಟರ್ ರಾಜ್ರೊಂದಿಗೆ ನಟಿಸುವ ಸುವರ್ಣಾವಕಾಶ ದೊರಕಿತ್ತಲ್ಲ, ಅದನ್ನು ತಿರಸ್ಕರಿಸಲಾಗದೆ ಆ ಪಾತ್ರ ನಿರ್ವಹಿಸಿದ್ದರಂತೆ. ಆದರೆ ಮುಂದೆ ಏನೆಲ್ಲ ಆಯ್ತು ಅಂತ ನಿಮಗೆ ಗೊತ್ತಿರಬಹುದು. ಗಂಧದ ಗುಡಿಯ ನಿರ್ಮಾಪಕ MP ಶಂಕರ್ ಮೇನ್ ವಿಲನ್ ಬಾಲಕೃಷ್ಣ ಮಾಡಿಕೊಂಡ ಎಡವಟ್ಟಿಗೆ ಪಾಪ ವಿಷ್ಣುವರ್ಧನ್ ಬೆಂಗಳೂರನ್ನೇ ತೊರೆಯಬೇಕಾಯಿತು. ಆ ಬಂದೂಕಿನ ಘಟನೆಯ ಸತ್ಯ ಅನಾವರಣವಾಗಿ ವಿಷ್ಣು ಮತ್ತೆ ಇಲ್ಲಿ ನೆಲೆಸಲು ಅದೆಷ್ಟೋ ವರ್ಷಗಳು ಬೇಕಾದವು. ಅದೊಂದು ಕಹಿ ಮತ್ತು ಕರಾಳ ಘಟನೆ. ವಿಷ್ಣುವರ್ಧನ್ಗೆ ಡಾಕ್ಟರ್ ರಾಜ್ಗೆ ಸಿಕ್ಕಂಥ ವೈವಿಧ್ಯಮಯ ಪಾತ್ರಗಳು ಸಿಕ್ಕದೆ ಹೋದರೂ ಕನ್ನಡ ಚಿತ್ರರಸಿಕರು ಮೆಚ್ಚುವಂತಹ ಒಳ್ಳೆಯ ಸಿನಿಮಾಗಳೇ ದೊರೆತವು. ಹೊಂಬಿಸಿಲು, ಬಂಧನ, ಜೀವನ ಚಕ್ರ, ನೀ ಬರೆದ ಕಾದಂಬರಿ, ಕೃಷ್ಣ ನೀ ಬೇಗನೆ ಬಾರೋ, ಮುತ್ತಿನಹಾರ, ಸುಪ್ರಭಾತ, ಲಾಲಿ, ಹಾಲುಂಡತವರು, ಯಜಮಾನ, ಸೂರ್ಯವಂಶ, ದಿಗ್ಗಜರು ಇವೇ ಮುಂತಾದ ಸಿನಿಮಾಗಳು ದಾಖಲೆಯನ್ನೇ ನಿರ್ಮಿಸಿವೆ. ಆಪ್ತಮಿತ್ರ ಮತ್ತು ಆಪ್ತರಕ್ಷಕ ಚಿತ್ರಗಳ ನಟನೆಯನ್ನು ಮರೆಯುವಂತೆಯೇ ಇಲ್ಲ. ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದರು ವಿಷ್ಣು. ಹಿಂದಿಯಲ್ಲಿ ಏಕ್ ನಯಾ ಇತಿಹಾಸ್, ಇನ್ಸ್ಪೆಕ್ಟರ್ ಧನುಷ್, ಅಶಾಂತ್, ಜಾಲಿಂ ಚಿತ್ರಗಳಲ್ಲಿ ನಟನೆ. ತಮಿಳಿನಲ್ಲಿ ಅಲೈಗಳ್, ಮಾಲೆ ಪಟ್ಟಾಳಂ, ಈಟಿ, ವಿಡುದಲೈ, ಪರುವರಾಗಂ, ಶ್ರೀ ರಾಘವೇಂದ್ರ. ತೆಲುಗಿನಲ್ಲಿ ಸರ್ದಾರ್ ಧರ್ಮಣ್ಣ, ಲಕ್ಷ್ಮೀ ನಿರ್ದೋಷಿ ಹಾಗೂ ಮಲಯಾಳಂನಲ್ಲಿ ಅಡಿಮೈ ಚಂಗಲ್, ಕೌರವರ್ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ವಿಷ್ಣು. ಗಮನೀಯ ವಿಚಾರವೇನೆಂದರೆ ಮೇಲ್ಕಂಡ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ. 1984ರಲ್ಲಿ ಬಂಧನ ಸಿನಿಮಾ ಬಂದಾಗ ವಿಷ್ಣುವರ್ಧನ್ ಸ್ಥಾನ ಎಲ್ಲಿಗೂ ತಲುಪಿಬಿಡ್ತು. ಆನಂತರ ಅವರು ಹಿಂತಿರುಗಿ ನೋಡಲೇ ಇಲ್ಲ. ವಿಷ್ಣುವನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಬಂಧನ ಚಿತ್ರವನ್ನು ನೋಡಿ ಕಣ್ಣೀರಾಕುತ್ತಾ, ನನ್ನ ಶಿಷ್ಯನಿಗಾಗಿ ನಾನು ಇನ್ನೊಂದು ಸಿನಿಮಾ ಮಾಡಲಿಲ್ಲವಲ್ಲ ಎಂದು ಸಂಕಟ ತೋಡಿಕೊಂಡಿದ್ದರಂತೆ. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿತ್ತು. ವಿಷ್ಣು ಪುಟ್ಟಣ್ಣನಿಂದ ಬಹಳ ದೂರ ಹೋಗಿಬಿಟ್ಟಿದ್ರು ಅನ್ನುತ್ತದೆ ಚಿತ್ರರಂಗ. ವಿಷ್ಣುವರ್ಧನ್ರ ಖಾಸ ಗೆಳೆಯ ದ್ವಾರಕೀಶ್ ನಿರ್ಮಾಣದ ಒಟ್ಟು 52 ಸಿನಿಮಾಗಳಲ್ಲಿ ಮುಕ್ಕಾಲು ಪಾಲು ವಿಷ್ಣುವೇ ನಟಿಸಿದ್ದಾರೆ. ಅಂಥ ಗೆಳೆಯನನ್ನು ಕೆಲ ಕಾಲ ದೂರವಿಟ್ಟಿದ್ದರು ವಿಷ್ಣು ಅಭಿನಯದ ಸುಮಾರು 22 ಸಿನಿಮಾಗಳನ್ನು ನಿರ್ದೇಶಿಸಿರುವುದು ಭಾರ್ಗವ ಅವರ ಹೆಮ್ಮೆ. ಜೀವನ ಚಕ್ರ, ಕರುಣಾಮಯಿ, ಜನನಾಯಕ, ಕೃಷ್ಣ ನೀ ಬೇಗನೆ ಬಾರೋ ಹೀಗೆ ಎಲ್ಲಾ ಚಿತ್ರಗಳು ಸೂಪರ್ ಡ್ಯೂಪರ್ ಹಿಟ್. ಡಾಕ್ಟರ್ ರಾಜ್ಕುಮಾರ್ ತಮ್ಮ ಮಂಡಿ ನೋವಿನ ದಿನಗಳಲ್ಲಿ ನಟಿಸದೆ ವಿಶ್ರಾಂತಿಯಲ್ಲಿದ್ದ ದಿನಗಳಲ್ಲಿ ವಿಷ್ಣು ಸಿನಿಮಾಗಳದ್ದೇ ಕಾರುಬಾರು. ಸೂರ್ಯವಂಶ, ಯಜಮಾನ ಚಿತ್ರಗಳನ್ನು ಖುದ್ದು ಟಾಕೀಸ್ನೊಳಗೆ ಕುಳಿತು ವೀಕ್ಷಿಸಿದ್ದರಂತೆ ಡಾಕ್ಟರ್ ರಾಜ್. ವಿಷ್ಣುಗೆ ಅಂಬರೀಷ್ ಅಂದ್ರೆ ಪಂಚಪ್ರಾಣ. ಬ್ರಾಹ್ಮಣ ವಿಷ್ಣು ಈ ಗೌಡನಿಗಾಗಿ ತಮ್ಮ ಮನೆಯಲ್ಲಿಯೇ ಬಾರ್ ಓಪನ್ ಮಾಡಿಕೊಂಡಿದ್ದರು. ಕುಚಿಕು ಎನ್ನುತ್ತಲೇ ಅಂಬಿಗೂ ಮೊದಲೇ ಇಹಲೋಕ ತ್ಯಜಿಸಿಬಿಟ್ರು ವಿಷ್ಣು. ಅಂದಹಾಗೆ ವಿಷ್ಣುವರ್ಧನ್ರಿಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ. ಅವರು ಸ್ನೇಹಲೋಕ ಅಂತ ಟೀಮ್ ಕಟ್ಟಿ ಅದರೊಳಗೆ ತಮ್ಮ ಸಿನಿಮಿತ್ರರು ಹಾಗೂ ಮಾಧ್ಯಮ ಮಿತ್ರರನ್ನು ಸೇರಿಸಿಕೊಂಡು ಆಗಾಗ್ಗೆ ಕ್ರಿಕೆಟ್ ಆಡುತ್ತಿದ್ದರು. ಯಾರಾದರೂ ಆಟಕ್ಕೆ ಆಬ್ಸೆಂಟ್ ಆದರೆ ಅವರಿಗೆ 5,000 ರೂಗಳ ದಂಡ ವಿಧಿಸುತ್ತಿದ್ದರು. ಆ ದಂಡದ ಮೊತ್ತ ಸ್ನೇಹಲೋಕ ಟ್ರಸ್ಟ್ ನಲ್ಲಿದ್ದು ಬಡಬಗ್ಗರ ಕಷ್ಟಕ್ಕೆ ಸಂದಾಯವಾಗ್ತಿತ್ತು. ಬಹುಶಃ ಅಂಬರೀಶ್ರೇ ಹೆಚ್ಚಿನ ದಂಡ ಕಟ್ಟಿರುತ್ತಾರೆ ಅಲ್ವೇ? ಸ್ನೇಹಲೋಕ ಅಂತ ಒಂದು ಟೀಮ್ ನ ಕಟ್ಟಿದ್ರು. ಆ ಟೀಮ್ ನಲ್ಲಿ ಅವರು ನಾಯಕರಾಗಿ ಎಲ್ಲಾ ನಟರು, ಅಂಬರೀಷ್, ರಮೇಶ್, ಅವಿನಾಶ್, ದೇವರಾಜು, ಇವು ಶೋಭರಾಜು, ಇವರೆಲ್ಲ ಒಂದು ಆ ಟೀಮ್ ಅಲ್ಲಿ ಇರ್ತಿದ್ರು. ಎಲ್ಲಿ ಇವರು ಜಯನಗರ ಕಾಲೇಜಿನಲ್ಲಿ ಓದಿ ಕ್ರಿಕೆಟ್ ಅನ್ನ ಆಡ್ತಿದ್ರು, ಅದೇ ಮೈದಾನದಲ್ಲಿ ಇವರು ತಿಂಗಳಿಗೊಮ್ಮೆ ಸ್ನೇಹಲೋಕ ತಂಡದಿಂದ ಆಡ್ತಿದ್ರು. ಅದ್ರ ಜೊತೆ ನಮ್ಮ ಪ್ರೆಸ್ ಕ್ಲಬ್ ತಂಡ ಆಗ್ಲಿ, ಕುಮಾರಸ್ವಾಮಿ ಅವ್ರ ತಂಡ, ಮತ್ತೊಂದು ಈ ತಂಡಗಳು ಆಡ್ತಿದ್ರು. ಈಗ ಸುದೀಪ್ ಅವರು, ಶಿವರಾಜ್ ಕುಮಾರ್ ಅವರೆಲ್ಲ ಕ್ರಿಕೆಟ್ ಟೀಮ್ಗಳನ್ನು ಆದ್ರೆ ಮೊದಲು ಮಾಡಿದ್ದು ವಿಷ್ಣುವರ್ಧನ್ ಅವರು ಸ್ನೇಹಲೋಕ ತಂಡ, ಅದು ಇದೆ. ಅಂದಹಾಗೆ ವಿಷ್ಣು ತೀರಿಕೊಂಡ 10 ವರ್ಷಗಳ ಬಳಿಕ ಅವರ ಪುಣ್ಯಭೂಮಿ ನಿರ್ಮಾಣ ಕಾರ್ಯ ಶುರುವಾಗಿದೆ. ಭಾರತೀಯವರ ಅಭಿಲಾಷೆಯಂತೆ ಮೈಸೂರಿನಲ್ಲಿಯೇ ನಿರ್ಮಾಣವಾಗ್ತಿದೆ. ಮುಖ್ಯಮಂತ್ರಿ BSY ಇದಕ್ಕಾಗಿ 11 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ವಿಷ್ಣುವರ್ಧನ್ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೇ ಅವರ ಪುಣ್ಯಭೂಮಿ ನಿರ್ಮಾಣಕ್ಕೆ ಚಾಲನೆ ದೊರೆತಿರುವುದು ಅವರ ಅಭಿಮಾನಿಗಳಲ್ಲಿ ಖುಷಿ ತಂದಿರಬಹುದು.
ಎನಿವೆ, ವಿಷ್ಣು ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೋರೋಣ. HK ಮಹಾದೇವ್ ಅವರ ಸುದ್ದಿಗೆ ಧ್ವನಿಯಾದವಳು ನಿಮ್ಮ ಪೂರ್ಣಿಮಾ.